ಬೆಳಗಿನ ತಿಂಡಿಗೆ ಬರೀ 10 ನಿಮಿಷದಲ್ಲಿ ಮಾಡಬಹುದಾದಂತಹ ಈ ತಿಂಡಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರುತ್ತೆ. ಒಂದು ಪಾತ್ರೆಗೆ 1.5 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಅನ್ನವನ್ನು ಸೇರಿಸ್ತಾ ಇದ್ದೀನಿ. ಬಾಯ್ಲ್ ರೈಸ್ ಅನ್ನ ಅಥವಾ ವೈಟ್ ರೈಸ್ ಅನ್ನ ಯಾವುದಾದ್ರೂ ಆಗುತ್ತೆ. ಇದಕ್ಕೆ 1 ಕಪ್ ತುರಿದಿರುವ ತೆಂಗಿನಕಾಯಿಯನ್ನು ಸಹ ಸೇರಿಸಿದ್ದೀನಿ. ಇದಕ್ಕೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೂರು ಸಹ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಬೇಕು. ನಾವಿವಾಗ ಮಧ್ಯೆ ಮಧ್ಯೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ರಿವರ್ಸ್ ಬಟನ್ ಇದ್ದರೆ ರಿವರ್ಸ್ ಬಟನಲ್ಲಿ ಗ್ರೈಂಡ್ ಮಾಡಿದರೂ ಸಾಕಾಗುತ್ತೆ. ನೀರು ಮಾತ್ರ ಒಂಚೂರು ಸಹ ಸೇರಿಸಬಾರ್ದು. ಆವಾಗ ಅನ್ನ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಗ್ರೈಂಡಾಗಿ ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಆಗುತ್ತೆ. ಉಪ್ಪು ಕೂಡ ನಾವು ಫಸ್ಟಿಗೆ ಸೇರಿಸ್ಕೋಬೇಕು. ನೋಡಿ, ಈ ಒಂದು ಹದಕ್ಕೆ ಇರುತ್ತೆ ನಾವು ಗ್ರೈಂಡ್ ಮಾಡಿದಾಗ, ನೀರು ಹಾಕದೆ ಗ್ರೈಂಡ್ ಮಾಡಿದಾಗ. ಇನ್ನಿದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಸ್ವಲ್ಪ ನಮ್ಮ ಕೈಯಲ್ಲೇ ನೀರನ್ನು ಚಿಮುಕಿಸುತ್ತಾ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾವು ಚಪಾತಿ, ಪೂರಿ, ರೊಟ್ಟಿಗೆಲ್ಲ ಹಿಟ್ಟನ್ನು ರೆಡಿ ಮಾಡ್ತೀವಲ್ಲ ಅದೇ ರೀತಿ. ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಬೇಡಿ, ಯಾಕಂದರೆ ನೀರು ಜಾಸ್ತಿ ಆದರೆ ಸರಿಯಾಗೋದಿಲ್ಲ. ಸ್ವಲ್ಪ ಸ್ವಲ್ಪ ನೀರನ್ನು ಕೈಯಲ್ಲಿ ಚಿಮುಕಿಸ್ತಾ ಇದೇ ರೀತಿ ನೀರನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಒಳ್ಳೆ ಸಾಫ್ಟ್ ಆಗಬೇಕು. ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಾಗುತ್ತೆ ನಮ್ಮದು ಈ ತಿಂಡಿ. ನೋಡಿ, ಇಲ್ಲಿ ನಮ್ಮದು ಹಿಟ್ಟೀಗ ರೆಡಿಯಾಗಿದೆ. ಇನ್ನು ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ತೆಗೆದಿಟ್ಕೋಬೇಕು. ಆಮೇಲೆ ನಾವು ರೆಡಿ ಮಾಡಿರುವ ಹಿಟ್ಟಿನಿಂದ ನಾವು ಒಂದು ಚಪಾತಿ ಮಾಡಲಿಕ್ಕೆ ಎಷ್ಟು ಹಿಟ್ಟನ್ನು ತಗೊಳ್ತೀವೋ ಅಷ್ಟು ಹಿಟ್ಟನ್ನು ತೆಗೆದು ಎಲ್ಲವನ್ನು ಸಹ ಒಂದೇ ಶೇಪಲ್ಲಿ ಇದೇ ರೀತಿ ಶೇಪ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಮೈದಾ ಹಿಟ್ಟು, ನಾನಿವಾಗ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಮೈದಾ ಹಿಟ್ಟು ಬದಲು ನಿಮಗೆ ಅಕ್ಕಿ ಹಿಟ್ಟನ್ನು ಸಹ ತಗೋಬೋದು. ಆಮೇಲೆ ನಾವು ಚಪಾತಿಯನ್ನು ಇದೇ ರೀತಿ ರೋಲ್ ಮಾಡ್ತೀವಲ್ಲ, ಈಸಿಯಾಗಿ ಇದನ್ನು ನಮಗೆ ರೋಲ್ ಮಾಡ್ಕೋಬೋದು. ಇದೇ ರೀತಿ ರೋಲ್ ಮಾಡಿ ಆದಮೇಲೆ ಬಿಸಿ ಇರುವ ಕಾವಲಿಗೆ ಇದನ್ನು ಹಾಕಿ ನಾವು ಫ್ರೈ ಮಾಡಬೇಕು. ಚಪಾತಿಯನ್ನು ಹೇಗೆ ನಾವು ಫ್ರೈ ಮಾಡ್ತೀವೋ ಅದೇ ರೀತಿ. ಇಲ್ಲಿ ಕಾವಲಿ ಒಳ್ಳೆ ಬಿಸಿಯಾಗಿದೆ. ಬಿಸಿ ಇರುವ ಕಾವಲಿಗೆ ನಾವು ರೆಡಿ ಮಾಡಿಟ್ಟಿರುವ ತಿಂಡಿಯನ್ನು ಹಾಕಿ ಒಂದು ಸೈಡ್ ಒಳ್ಳೆ ಬಿಸಿಯಾಗಬೇಕು. ಒಂದು 2-3 ಸೆಕೆಂಡ್ ಆದ ತಕ್ಷಣ ಇದನ್ನು ಮಗಿಚಿ ಹಾಕಬೇಕು. ಮಗಿಚಿ ಹಾಕಿ ಇನ್ನೊಂದು ಸೈಡು ಒಂದು 2-3 ಸೆಕೆಂಡ್ ಆದ ತಕ್ಷಣ ಇನ್ನೊಂದು ಸರ್ತಿ ಮಗಿಚಿ ಹಾಕಿ ಒಂದು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಸೈಡೆಲ್ಲ ಇದೇ ರೀತಿ ಪ್ರೆಸ್ ಮಾಡ್ತಾ ಬಂದರೆ ನಮ್ಮದು ರೊಟ್ಟಿ, ಅಕ್ಕಿ ರೊಟ್ಟಿ ನೋಡಿ ಒಳ್ಳೆ ಸಾಫ್ಟಾಗಿ ಉಬ್ಬಿ ಬರುತ್ತೆ. ನೋಡಿ ಇದೇ ರೀತಿ ಉಬ್ಬಿ ಬರುತ್ತೆ. ಇದು ಸಿಂಪಲಾಗಿ ಫಸ್ಟಿಗೆ ರೊಟ್ಟಿ ಮಾಡುವವರಿಗೆ ಸಹ ಈಸಿಯಾಗಿ ಮಾಡಬಹುದಾದಂತಹ ಟೇಸ್ಟಿಯಾಗಿರುವಂತಹ ಅಕ್ಕಿ ರೊಟ್ಟಿ ಅಥವಾ ಅಕ್ಕಿ ಹಿಟ್ಟಿನ ಚಪಾತಿ. ಇದು ಯಾವುದೇ ಕರಿ ಜೊತೆ ಮೊಸರು ಜೊತೆ ಸಹ ಸೂಪರ್ ಆಗುತ್ತೆ. ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.